ಬೋಟ್ ರೈಡ್ ಕೂಡ ಇದೆ ಇಲ್ಲಿ. ರಿವರ್ ರಾಫ್ಟಿಂಗ್ ಎಲ್ಲ ತುಂಬ ಇದೆ. ಇಲ್ಲೊಂದು ದೆವ್ವ ನಿಂತ್ಕೊಂಡಿದೆ. ಪ್ಯಾಂಥರ್ ಕಣ್ಣು ನೋಡಿ. ಒಳಗೆ ಹೋದ ಕೂಡಲೇ ಮಿಷಲ್ ಆಗ್ತಿದ್ದಾರೆ. ಸೂಪರ್ ವ್ಯೂ. ಮತ್ತೆ ಇಲ್ಲೊಂದು ಗೇಂಡಾಮೃಗ ಇದೆ, ನಾನು ತೋರಿಸ್ತೇನೆ. ಗೇಂಡಾಮೃಗ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಪಾರ್ಟ್ 2 ಆಫ್ ಮಡಿಕೇರಿ ವ್ಲಾಗ್. ಸೊ ಪಾರ್ಟ್ 1 ಅಲ್ಲಿ ನಾವು ಗೋಲ್ಡನ್ ಟೆಂಪಲ್ ಹಾಗೆ ನಿಸರ್ಗಧಾಮ ಹೋಗಿದ್ವಿ. ಸೊ ವ್ಲಾಗ್ ನೋಡದಿದ್ದವರು ಪ್ಲೀಸ್ ಡು ವಾಚ್. ಇವಾಗ ನಾವು ನಿಸರ್ಗಧಾಮದಿಂದ ದುಬಾರೆ ಕಡೆಗೆ ಹೋಗ್ತಿದ್ದೇವೆ. ಸೊ 12 ಕಿಲೋಮೀಟರ್ ಜರ್ನಿ ಮಾಡಿ ಇಲ್ಲಿಂದ ಹೋಗಬೇಕು. ಸೊ ನಾವು ದುಬಾರೆಗೆ ಬಂದಿದ್ದೇವೆ. ಇಲ್ಲಿ ರಿವರ್ ರಾಫ್ಟಿಂಗ್ ಅದೆಲ್ಲ ಇದೆ. ಅಲ್ಲಿ ರಿವರ್ ರಾಫ್ಟಿಂಗ್ ಎಲ್ಲ ಮಾಡ್ತಿದ್ದಾರೆ. ಬೋಟ್ ರೈಡ್ ಕೂಡ ಇದೆ ಇಲ್ಲಿ. ರಿವರ್ ರಾಫ್ಟಿಂಗ್ ಎಲ್ಲ ತುಂಬ ಇದೆ. ಬಟ್ ಎಲ್ಲದಕ್ಕೂ ಟಿಕೆಟ್ ಕೊಡಬೇಕಷ್ಟೆ. ನಾವು ಬೋಟ್ ರೈಡ್ ಹೋಗುವ ಅಂತ ಇದ್ದೇವೆ. ನೋಡಬೇಕು ಎಂತ ಆಗ್ತದೆ ಅಂತ. ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು. ಸೊ ಹಾಗೆ ನಮಗೆ ಸಿಗ್ತಾ ಇಲ್ಲ ಬೋಟ್ ರೈಡ್ ಆಗಲಿ ರಿವರ್ ರಾಫ್ಟಿಂಗ್ ಆಗಲಿ. ಇನ್ನು 4 ಗಂಟೆಗೆ ಸ್ಟಾರ್ಟ್ ಅಂತೆ. ಸೊ ಇದು ಹೋಯ್ತು. ಇಲ್ಲಿ ದುಬಾರೆ ಹತ್ರನೇ ಇಲ್ಲಿ ಹಾರರ್ ವರ್ಲ್ಡ್ ಅಂತೆ, ವಾಕ್ಸ್ ವರ್ಲ್ಡ್ ಅಂತ ಒಂದುಂಟು ಮ್ಯೂಸಿಯಂ ಅಂತದ್ದು. ಅಲ್ಲಿ ನೋಡಿ ಒಂದು ವೆಲ್ಕಮ್ ಮಾಡ್ತಿದೆ. ಇಲ್ಲೊಂದು ದೆವ್ವ ನಿಂತ್ಕೊಂಡಿದೆ. ಪಟ್ಲು ಡೋರಾ ಕೃಷ್ಣ. ಸೊ ನಾವೀಗ ಮ್ಯೂಸಿಯಂ ಆಫ್ ಡ್ಯಾನ್ಸಸ್ ಹೋಗ್ತಾ ಇದ್ದೇವೆ. ಇಲ್ಲಿ ಯಕ್ಷಗಾನ ಇದೆ, ಯಕ್ಷಗಾನ. ಓಕೆ, ಇಲ್ಲಿ ಕೇರಳದ್ದಿದೆ. ಇದು ಮೋಹಿನಿಯಾಟ್ಟಂ, ಇದು ಕೂಚಿಪುಡಿ, ಇದು ಯಾವುದು ಗೊತ್ತಿಲ್ಲ. ಎಲ್ಲ ಡ್ಯಾನ್ಸ್. ಇದು ಯಾವುದು? ರೂಫ್. ಓಕೆ, ರೂಫ್. ಇದು ಲಂಬಾನಿ ಡ್ಯಾನ್ಸ್, ಬಂಗ್ರಾ. ಇದು ಗಿದ್ದ ಡ್ಯಾನ್ಸ್ ಅಂತೆ. ಇದು ದಾಂಡಿಯಾ. ಇದು ಫೈರ್ ಡ್ಯಾನ್ಸ್. ಇದು ಗೋವನ್ ಡ್ಯಾನ್ಸ್. ಇದು ಫಿಶರ್ಸ್ ಫೋಲ್ಸ್ ಡ್ಯಾನ್ಸ್. ಇಲ್ಲಿ ವೆಸ್ಟರ್ನ್ ಡ್ಯಾನ್ಸ್ ಎಲ್ಲ ಇದೆ. ಬೆಲ್ಲಿ ಡ್ಯಾನ್ಸ್, ಸಾಲ್ಸಾ, ಎಂತ ಸ್ಟಿಂಗ್ಸ್ ಇದೆ. ಇದೆಂಥದ್ದು? ಲಿಂಬೋ. ಇದು ರಷ್ಯನ್ ಡ್ಯಾನ್ಸ್. ಲೈನ್ ಡ್ಯಾನ್ಸಿಂಗ್. ಜಿಮ್ನಾಸ್ಟಿಕ್, ಹಿಪ್ ಹಾಪ್. ಇಲ್ಲಿ ನಮ್ಮ ಗಾಂಧಿ ತಾತ. ಇಲ್ಲಿ ಎಲ್ಲದಿದೆಂತ ಪಿಸ್ಮಲ್ ಡ್ಯಾನ್ಸ್ ಅಂತ. ಇದು ಚಂದ ಇದೆ. ಟರ್ಕಿಶ್ ಡ್ಯಾನ್ಸ್. ಇದು ಕರಂಗಾಟಂ. ಇದು ನಮ್ಮ ತೆಯ್ಯಂ, ಕೇರಳದ್ದು. ಸೊ ನಾವು ಮಡಿಕೇರಿಗೆ ರಿಟರ್ನ್ ಬರಬೇಕಿದ್ದೆ. ಇಲ್ಲೊಂದು ಫಾಲ್ಸ್ ಕಂಡಿತ್ತು. ಸೊ ಹಾಗೆ ಸ್ಕೂಟಿ ನಿಲ್ಲಿಸಿ ಇಲ್ಲಿ ಸ್ವಲ್ಪ ಹೊತ್ತು ವ್ಯೂ ಎಂಜಾಯ್ ಮಾಡುವ ಅಲ್ವಾ. ಚೆನ್ನಾಗಿದೆ. ಸ್ವಲ್ಪ ಹೈಟ್ ಕೂಡ ಇದೆ ಫಾಲ್ಸ್. ಆ್ಯಕ್ಚುಲಿ ಅಬ್ಬಿ ಫಾಲ್ಸ್ ಹೋಗೋ ಪ್ಲ್ಯಾನ್ ಇತ್ತು. ಇದನ್ನೇ ಒಂದು ಅಬ್ಬಿ ಫಾಲ್ಸ್ ಅಂತ ಕನ್ಸಿಡರ್ ಮಾಡಬೇಕು ಅಷ್ಟೇನು. ಬಟ್ ತುಂಬ ದೂರ ಇದೆ, ಹಾಗೆ ಇವತ್ತು ಆಗಲ್ಲ ಅನಿಸುತ್ತೆ. ಸೊ ಎನಿವೇ ಒಂದು ಫಾಲ್ಸ್ ನೋಡಿದ ಖುಷಿ ಅಷ್ಟೇ. ಸೊ ಇಟ್ಸ್ ವೆರಿ ನೈಸ್. ನಾವು ಊಟಕ್ಕೆ ಇಲ್ಲಿ ಬೃಂದಾವನ ಹೋಟೆಲಿಗೆ ಬಂದಿದ್ದು. ಇಲ್ಲಿ ವ್ಯೂ ಎಷ್ಟು ಚೆನ್ನಾಗಿದೆ. ನಾವು ಊಟಕ್ಕೆ ವೆಜ್ ಮೀಲ್ ಆರ್ಡರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಪೂರಿ, ಬಾಜಿ ಮತ್ತು 2-3 ವೆರೈಟೀಸ್ ಆಫ್ ಕರಿ ಎಲ್ಲ. ಸೊ ಊಟ ಮಾಡಿ ನಾವು ಇವಾಗ ಗವರ್ಮೆಂಟ್ ಮ್ಯೂಸಿಯಂಗೆ ಹೋಗ್ತಿದ್ದೇವೆ. ಇಲ್ಲೇ ಹತ್ರ ಮಡಿಕೇರಿ ಟೌನಲ್ಲೇ ಇರೋದು. ಇವಾಗ ನಾವು ಗವರ್ಮೆಂಟ್ ಮ್ಯೂಸಿಯಂಗೆ ಬಂದಿದ್ವಿ. ಇಲ್ಲಿ ಒಳಗೆ ಹೋಗುವ ಇವಾಗ. ಇಲ್ಲೆಲ್ಲ ಇದೆ ದೇವಿ ಮುಖವಾಡ ಎಲ್ಲ ಇದೆ. ಎಲ್ಲ ಓಲ್ಡ್ ಥಿಂಗ್ಸ್. ಅದು ಇದ್ದಲ್ವಾ ಎಂತ ಬೋಟನ್ನು ಹೀಗೆ ತಿರುಗಿಸೋದು.
ಇದೆಲ್ಲ ಕತ್ತಿ ಅಲ್ಲ, ಇದು ಓಲ್ಡ್ ಟೈಪ್ ರೈಟಿಂಗ್ ಮಿಷಿನ್ ಅಂತೆ. ಇವಾಗೆಲ್ಲ ಕಂಪ್ಯೂಟರ್ ಎಲ್ಲ ಗೊತ್ತಲ್ಲ, ಮೊದಲೆಲ್ಲ ಈ ಥರ ಮಾಡ್ತಿದ್ರು ಟೈಪ್ ರೈಟಿಂಗ್. ಮೊದಲಿನ ಖಜಾನೆಗಳೆಲ್ಲ ಇರಬೇಕು. ಕಾಯಿನ್ಸ್ ಎಲ್ಲ 18-19 ಸೆಂಚುರಿದು ಕಾಯಿನ್ಸ್ ಎಲ್ಲ ಇದು. ಇಲ್ಲಿ ಬುದ್ಧನ ತಲೆ ಇಲ್ಲ, ಮೇ ಬಿ ಹೋಗಿರ್ಬೋದು, ಮೇ ಬಿ ಕಟ್ಟಾಗಿ ಹೋಗಿರ್ಬೇಕು. ಇದು ಫಿರಂಗಿ ಗುಂಡುಗಳಂತೆ, ಈ ಥರ ಗುಂಡುಗಳೆಲ್ಲ ಬಿಸಾಡ್ತಿದ್ರು ಕಾಣಿಸುತ್ತೆ ಮೊದಲಿನ ಕಾಲದಲ್ಲಿ. ನೋಡಿ ಪ್ಯಾಂಥರ್ ಕಣ್ಣು ನೋಡಿ, ರಿಯಲ್ ಥರ ಅನ್ನಿಸ್ತದೆ. ಇದು ಮೊದಲಿನ ಕಟಾರಿ ಎಲ್ಲ. ಇದು ಅರ್ಜುನನಿಗೆ ಕೃಷ್ಣ ಗೀತೋಪದೇಶ ಮಾಡುವ ಪಿಕ್ಚರ್ ಒಂದು, ಮಹಾಭಾರತ ಯುದ್ಧದಲ್ಲಿ. ಇದೆಲ್ಲ ಗನ್ಸ್, ಮೊದಲಿನ 18th ಸೆಂಚುರಿ ಗನ್ಸ್. ಕಾಡೆಮ್ಮೆ ತಲೆ ಎಷ್ಟು ದೊಡ್ಡದಿದ್ದಾಗಿದ್ರೆ ಅದರ ಬಾಡಿ ಎಷ್ಟು ದೊಡ್ಡದಿರಬೇಡ, ಹೆವಿ ಇದೆ. ಇದೆಲ್ಲ ಕೆಲವೊಂದೆಲ್ಲ ಸ್ಟ್ಯಾಚ್ಯೂಸ್. ತೀರ್ಥಂಕರ, ಇದರ ತಲೆ ಎಲ್ಲ ಹೋಗಿದೆ. ಇದು ಯಾವುದು ತೀರ್ಥಂಕರ? ಇದು ಸಿಂಹಾಸನ ಗೊತ್ತಿಲ್ಲ, ಬಟ್ ಏನೋ ಒಂದು. ಇಲ್ಲಿ ಏಸು, ಮೇರಿ ಎಲ್ಲ ಇದ್ದಾರೆ. ಅಲ್ಲಿ ಶಿವಾಜಿ ಕೂಡ ಇದೆ, ಶಿವಾಜಿದು ಸ್ಟ್ಯಾಚು ಕೂಡ. ಇಲ್ಲಿ ಶಿವಾಜಿ ಸ್ಟ್ಯಾಚು ಇದೆ. ಇದು ಮೊದಲಿನ ಫೋರ್ಟ್ ಅಂತೆ, ಮಡಿಕೇರಿ ಫೋರ್ಟ್. ಬಟ್ ಈಗ ಇದು ಕೋರ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹೀಗಿತ್ತು, ಇದು ಫುಲ್ ಫೋರ್ಟ್ ಆಗಿತ್ತಂತೆ. ಬಟ್ ಈಗ ತುಂಬ ಎಲ್ಲ ಹೋಗಿದೆ, ಎಂತ ಇಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ಫುಲ್ ದೊಡ್ಡ ಫೋರ್ಟ್ ಆಗಿತ್ತು ಅಂತ ಹೇಳ್ತಾರೆ. ಒಳಗೆಲ್ಲ ಹೋಗ್ಲಿಕ್ಕೆ ಬಿಡುದಿಲ್ಲ, ಇದರೊಳಗೆ ವರ್ಕ್ ಆಗ್ತಿದಲ್ಲ. ಸೊ ಒಳಗೆ ಹೋದ ಕೂಡಲೇ ಮಿಷಲ್ ಆಗ್ತಿದ್ದಾರೆ. ಸೊ ನೋಡಿ ಇಷ್ಟು ದೊಡ್ಡ ಫೋರ್ಟ್. ಇಲ್ಲಿ ಕಲ್ಲಿಂದ ಮಾಡಿದ್ವಿ, ಎಂತ ಕಲ್ಲು ಭಯಂಕರ. ಮೇಲೆ ಡಿಸೈನ್ ಇದೆ ಸ್ವಲ್ಪ, ಮತ್ತೆ ಫುಲ್ ಕಲ್ಲು. ಇದು ಕಗ್ಗಲ್ಲಿಂದ ಮಾಡಿರುವಂಥದ್ದು. ಓಲ್ಡ್ ಥಿಂಗ್ಸ್ ಎಲ್ಲ ನೋಡ್ಲಿಕ್ಕೆ ಚಂದ ಅಲ್ಲ. ಒಂದು ಟೆಂಪಲ್ ಇದೆ, ಇದು ಕೋಟೆ ಒಳಗಿರುವಂಥ ಟೆಂಪಲ್, ಗಣಪತಿ ಟೆಂಪಲ್ ಇದು. ಸೊ ಇಲ್ಲಿ ಹೀಗೆ ಹತ್ತಿ ಆ ಕಡೆ ಹೋಗ್ಬೇಕು. ಫೈನಲಿ ಬಂದೆ. ಇದು ಒಂದು, ಎಲ್ಲಿ ಹೋದ್ರೆ ಏನೆಲ್ಲ ಬರ್ದು ಹಾಕ್ತಾರೆ, ಇದ್ದದನ್ನೆಲ್ಲ ಹಾಳು ಮಾಡಿ ಹಾಕ್ತಾರೆ. ಇದು ಫೋರ್ಟ್. ಸೊ ಇಲ್ಲಿ ಕಲ್ಲೆಲ್ಲ ಕಟ್ಟಿದ್ದಾರೆ, ಹೋಗ್ತಾ ಇದ್ದೀವಿ. ತುದಿ ತನಕ ಹೋಗ್ಬೋದು ಕಾಣ್ತಿದೆ. ತುಂಬ ದೊಡ್ಡಿತ್ತು ಮಾತ್ರ ಫೋರ್ಟ್. ಇದು ದೊಡ್ಡ ಆನೆ, ಇದು ಚಿಕ್ಕ ಆನೆ. ಸೊ ನಾವೀಗ ಹೋರಾಡ್ತಿದ್ದೇವೆ. ಇನ್ನು ರಾಜ್ಯ ಸಿಟಿಗೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್. ಸೊ ಇಲ್ಲಿಂದ ಎಷ್ಟು 1 ಕಿಲೋಮೀಟರ್ ಅಷ್ಟೇ ಇರೋದಂತೆ ರಾಜ್ಯ ಸಿಟಿ. ಸೊ ಅಲ್ಲಿಗೆ ಹೋಗಿ ಆಮೇಲೆ ಡೈರೆಕ್ಟ್ ಮನೆಗೆ ಹೋಗ್ತೇವೆ. ಸೊ ನಾವು ರಾಜ್ಯ ಸಿಟಿ ಉದ್ಯಾನವನಕ್ಕೆ ತಲುಪಿದ್ವಿ. ಇಲ್ಲಿ ಟಿಕೆಟ್ ತೆಗೆದು ಒಳಗೆ ಹೋಗುವ. 20 ರೂಪೀಸ್ ಟಿಕೆಟ್ ತಗೊಂಡು ಒಳಗೆ ಬಂದ್ವಿ. ಇದೊಂದು ಗಾರ್ಡನ್ ಅಷ್ಟೇ, ಎಲ್ಲ ಚೆನ್ನಾಗಿದೆ. ಲೆಫ್ಟ್ ಆ್ಯಂಡ್ ರೈಟ್ 2 ಸೈಡಲ್ಲೂ ಗಾರ್ಡನ್ ಇದೆ. ಅಲ್ಲಿ ಏನೋ ಇದೆ, ರಾಕೆಟ್ ಇಜೆಕ್ಟರ್, ಜಿಪ್ ಲೈನ್ ಎಲ್ಲ ಇರಬೇಕು. ಸೌಂಡ್ ಕೇಳ್ತಾ ಉಂಟು. ಇದು ಫುಲ್ ಫ್ಲವರ್ ಗಾರ್ಡನ್. ಡೈನೋಸರ್ ಕೂಡ ಉಂಟು. ಇಲ್ಲಿ ನೋಡಿ ಹಾವು ಇದೆ. ಇಲ್ಲಿ ವ್ಯೂ ಮಾತ್ರ ಸಖತ್, ಸೂಪರ್ ವ್ಯೂ ಇದೆ. ವಾವ್,
ವ್ಯೂ ಪಾಯಿಂಟ್. ವೆರಿ ನೈಸ್. ಮೇ ಬಿ ಇಲ್ಲಿ ರಾಜ ಕೂತ್ಕೊಂಡು ನೋಡ್ತಿದ್ದ ಕಾಣ್ತದೆ ವ್ಯೂ ಎಲ್ಲ. ಅಲ್ಲಿ ಪ್ಯಾಡಿ ಫೀಲ್ಡ್ಸ್ ಎಲ್ಲ ಕಾಣ್ತದೆ. ಸೂಪರ್. ಆಲ್ಸೋ ವೆಸ್ಟರ್ನ್ ಘಾಟ್ಸ್ ಕೂಡ ಕಾಣ್ತಾ ಉಂಟು ಅಲ್ಲಿ. ಲಾಸ್ಟ್ ಇಲ್ಲಿ ಕಾಣ್ತಾ ಇಲ್ಲ, ಅದು ವೆಸ್ಟರ್ನ್ ಘಾಟ್ಸ್ ಇರಬೇಕು. ಎಷ್ಟಿದ್ರು ವಿಡಿಯೋದಲ್ಲಿ ಜಸ್ಟಿಫೈ ಆಗಲಿಕ್ಕೆಲ್ಲ, ಅಷ್ಟು ಚೆನ್ನಾಗಿದೆ ವ್ಯೂ. ಸೂಪರ್ ವ್ಯೂ. ಹೇಳ್ತಾರೆ ಆಲ್ಮೋಸ್ಟ್ ಕರ್ನಾಟಕನೇ ಇದರಲ್ಲಿ ಕಾಣ್ತದೆ ಅಂತ. ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನಾನಿವಾಗ ಗಾರ್ಡನಲ್ಲಿದ್ದೇನೆ. ಸೂಪರ್ ಆಗಿದೆ ಗಾರ್ಡನ್. ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದು ನನ್ನ ಬ್ಯಾಕಲ್ಲಿ ಕಾಣ್ತಿದೆ ಎಲ್ಲ ಫ್ಲವರ್. ಸೂಪರ್ ಆಗಿದೆ. ಈ ಫುಲ್ ಗಾರ್ಡನ್ ಫುಲ್ ಫ್ಲವರ್ಸ್ ಇರೋದು. ಸೊ ಯಾ, ಪ್ಲೇಸ್ ನೋಡಿ ಬ್ಯಾಕ್ ವ್ಯೂ ಮಾತ್ರ ಸೂಪರ್ ಇದೆ. ಎಷ್ಟು ನೋಡಿದ್ರೆ ಸಾಕಾಗಿಲ್ಲ, ಅಲ್ಲೇ ನಿಂತ್ಕೊಂಡು ನೋಡುವ ಅಂತ ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ. ಮತ್ತು ನನಗೆ ಈ ಫ್ಲವರ್ ತುಂಬ ಇಷ್ಟ ಆಯಿತು. ಈ ಫ್ಲವರ್ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲೊಂದು ಗೇಂಡಾಮೃಗ ಇದೆ, ನಾನು ತೋರಿಸ್ತೇನೆ. ಗೇಂಡಾಮೃಗ ಜಸ್ಟ್ ಸ್ಟ್ಯಾಚು ಅಷ್ಟೇ, ಮತ್ತು ಒರಿಜಿನಲ್ ಏನಲ್ಲ. ಇಲ್ಲಿ ನೋಡಿ ಫ್ಲವರ್ಸ್ ಸೂಪರ್ ಇದೆ. ಇಲ್ಲಿ ನೋಡಿ ಆಯಿತು ನಮಗೆ. ಇನ್ನು ಮನೆಗೆ ಹೋಗೋದು. ಆಲ್ಮೋಸ್ಟ್ ಟೈಮ್ ಎಷ್ಟಾಯಿತು? ಟೈಮ್ 3:45 ಆಯಿತು. ಸೊ ಇನ್ನು ಮನೆಗೆ ಹೋಗೋದು. ಸನ್ಸೆಟ್ ಸಿಗಲ್ಲ ಇಲ್ಲಿ, ವೆದರ್ ಹಾಗಿದೆ, ಸನ್ಸೆಟ್ ಸಿಗಲ್ಲ ಕಾಣ್ತದೆ. ಸೊ ಇನ್ನು ಮನೆ ಹೋಗಲ್ಲ. ಮಡಿಕೇರಿಯಿಂದ ಆ್ಯಕ್ಚುಲಿ 2 hours ಜರ್ನಿ ಇರೋದು. ಸೊ ಯಾ, ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅನ್ಕೋತೇನೆ. ಸೊ ನಿಮಗೆ ವ್ಲಾಗ್ ಇಷ್ಟದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್. ನ್ಯೂ ವ್ಯೂವರ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹತ್ತಿರದಲ್ಲಿರುವ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಬಾಯ್ ಬಾಯ್.